ಮೊದಲನೇದಾಗಿ ಕ್ಷಮೆ ಇರಲಿ. ಚುನಾವಣಾ ಪ್ರಚಾರದ ನಿಮಿತ್ತ ಕೆಜಿಎಫ್ ಹೋಗಿದ್ದರಿಂದ ತಡ ಆಯಿತು. ಈ ದಿನ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿ ಏನು ಸೂಚನೆ ಬಂದಿದೆ. ಅದರಂತೆ ನಮ್ಮ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳಾದಂಥ ಮತ್ತು ನಿಕಟಪೂರ್ವ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಗೀತಾ ಮೇಡಮ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು, ನಮ್ಮ ಎಸ್ ಪಿ ಮುನೇಂದ್ರಣ್ಣವರು, ಪ್ರವೀಣ್ ಗೌಡರು, ಹನುಮಂತು ಅವರು, ರಾಜ್ಕುಮಾರ್ ಅವರು, ಕಪಾಲಿ ಶಂಕರ್ ಅವರು, ನಮ್ಮ ಅಪ್ಪಿ ರಾಜಿರವರು, ಎಸ್ ಪಿ ಮುನೇಂದ್ರಣ್ಣವರು, ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾದಮೇಲೆ ಯಾವ ರೀತಿ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದನ್ನೆಲ್ಲ ಜನ ಇಡೀ ಶಾಪ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಜನರ ಹಣವನ್ನು ಅವರ ಜಾಹೀರಾತುಗಳಿಗೋಸ್ಕರ ಬಳಸ್ಕೊಂಡು ಇವತ್ತು ಅವ್ರಿಗಿಷ್ಟ ಬಂದ ಹಾಗೆ ಜಾಹೀರಾತುಗಳನ್ನು ಕೊಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ ದಲಿತರಿಗೆ ಮೀಸಲಿಟ್ಟಿದ್ದಂಥ 13,380 ಕೋಟಿ ಹಣವನ್ನು SC ST ಜನಾಂಗನ ಡೆವಲಪ್ಮೆಂಟ್ ಮಾಡಬೇಕು, ಕಾಲೋನಿಗಳಲ್ಲಿ ರಸ್ತೆಗಳನ್ನು ಮಾಡಬೇಕು, ಅವ್ರಿಗೆ ಮನೆಗಳನ್ನು ಕಟ್ಕೊಡ್ಬೇಕು, ಅವ್ರಿಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಕೊಡಬೇಕಂತೇಳಿ ಮೀಸಲಿಟ್ಟಿದ್ದಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ನಾವು ಅದನ್ನು ತಗೊಳ್ತಾ ಇದ್ದೀರಿ ಅಂತೇಳಿ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತಾ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಹಗಲು ರಾತ್ರಿ ಅನ್ನೋದೇ ಅವ್ರ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಂಥ ಪರಮೇಶ್ವರರನ್ನು ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತೇಳಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಂದಾದಮೇಲೆ ಅವ್ರನ್ನ ಸೋಲಿಸಿರ್ತಕ್ಕಂಥ ಖಳನಾಯಕರು ಸಿದ್ದರಾಮಯ್ಯನವರು. ದಲಿತರ ಹಣವನ್ನು ಲೂಟಿ ಮಾಡಿ ಸುಮಾರು 10,000 ಕೋಟಿಯನ್ನು ದಲಿತರಿಗೆ ನಾವು ಮೀಸಲಿಡ್ತೀರಿ, ಮುಸ್ಲಿಮ್ಸರಿಗೆ ನಾವು ಮೀಸಲಿಡ್ತೀರಿ, ಈ ರಾಜ್ಯದ ಹಣವನ್ನು ಅವ್ರ ಭಾಗವಾಗಿ ಕೊಡ್ತೀರಿ ಅಂತ ಹೇಳಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಹಿಂದೆಯಿಂದನೂ ಏನು ಕಾಂಗ್ರೆಸ್ ಪಾರ್ಟಿ ಅವರನ್ನು ಅವರೇ ಬೆಂತಟ್ಕೊಂಡು ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು. ಈ ದೇಶದಲ್ಲಿ ಅವರೇ ಭಾರತ ರತ್ನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇಂದಿರಾ ಗಾಂಧಿ ಅವ್ರಿಗಾಗಲಿ, ನೆಹರು ಅವ್ರಿಗಾಗಲಿ, ರಾಜೀವ್ ಗಾಂಧಿ ಅವ್ರಿಗಾಗಲಿ ಕೊಟ್ಟಿರ್ತಕ್ಕಂಥ ಈ ಖಳನಾಯಕರು ಕಾಂಗ್ರೆಸ್ನವರು. ದಲಿತ ಶಾಸಕರು ಅವರದೇ ಪಕ್ಷದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ದಾಳಿ ಆದಾಗ ಅವ್ರ ಮನೆಗೆ ಬೆಂಕಿ ಇಟ್ಟಂಥ ಸಂದರ್ಭದಲ್ಲಿ ಯಾರು ಆ ತಪ್ಪನ್ನು ಮಾಡಿರ್ತಾರೆ ಅವ್ರನ್ನ ಕೇಸಿಂದ ಖುಲಾಸೆ ಮಾಡ್ತೀರಿ ಅಂತ ಹೇಳಿ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ KG-ಹಳ್ಳಿಯಲ್ಲಿ ಹೋಗಿ ನಮಗೆ ವೋಟ್ ಹಾಕಿ ಅಂತ ಹೇಳಿ ಅವ್ರನ್ನ ಮನವೊಲಿಸಿ ವೋಟ್ ಹಾಕ್ಸ್ಕೊಂಡು ಮತ್ತೆ ಆ ಮುಸ್ಲಿಂ ಹೆಣ್ಮಗಳು ಚುನಾವಣೆಯಲ್ಲಿ ನಮ್ಮ ಕೈನಲ್ಲೆಲ್ಲ ವೋಟ್ ಹಾಕ್ಸ್ಕೊಂಡು ಕೇಸನ್ನ ಮನ್ನಾ ಮಾಡ್ತೀರಿ ಅಂತ ಹೇಳಿದ್ರೆ ಇದುವರೆಗೂ ಮನ್ನಾ ಮಾಡಿಲ್ಲ ಅಂತೇಳಿ ಮಾಧ್ಯಮದ ಮುಂದೆ ಬಂದಿರ್ತಕ್ಕಂಥದ್ದು ನಾವೆಲ್ಲ ಸೋಷಿಯಲ್ ಮೀಡಿಯಲ್ಲೆಲ್ಲ ನಾವು ನೋಡಿದ್ದೀವಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇದನ್ನು ಕಣ್ಣೆ ಮಾಡಿದ್ರು ಅವ್ರ ಮೇಲೆಲ್ಲ ಸುಳ್ಳು ಕೇಸ್ಗಳು ಹಾಕಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ದಲಿತರ ಮೇಲೆ ಹಲ್ಲೆ ಆದಾಗ ಕಾಂಗ್ರೆಸ್ ಒಂದೇ ಒಂದು ಚಕಾರನೂ ಎತ್ತಲ್ಲ. ಅದೇ ಯಾರಾದರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥ ಈ SDP ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಈ ದೇಶದಲ್ಲೇ ಈ ರಾಜ್ಯದಲ್ಲೇ ಇಟ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಒಂದು ಕೋಮಿನ ಜನಾಂಗದವರು ಯಾರು ದೇಶ ವಿರೋಧಿ ಮಾತಾಡ್ತಾರೆ, ಯಾರು ಧರ್ಮ ವಿರೋಧಿ ಮಾತಾಡ್ತಾರೆ, ಯಾರು ಹಿಂದೂ ವಿರೋಧಿ ಮಾತಾಡ್ತಾರೆ, ಅವರನ್ನ ರಕ್ಷಣೆ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅವ್ರ ಬೆನ್ನೆಲುಬಾಗಿ ನಿಂತಿದೆ. ಅದನ್ನೇ ಅವರು ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಹೇಳಿ ಏನು DK ಶಿವಕುಮಾರ್ ಅವರು ಇವರೆಲ್ಲ ನಮ್ಮ ಬ್ರದರ್ಸು, ನಾವು ಅವ್ರ ಜೊತೆಯಲ್ಲೇ ಕೂಡ್ತೀರಿ, ಅವ್ರ ಜೊತೆಯಲ್ಲೇ ಬಾಳ್ತೀರಿ ಅಂತ ಹೇಳಿದಂಥವರು ಇವತ್ತು ಕುಕ್ಕರ್ ಬಾಂಬು ಮಂಗಳೂರಲ್ಲಿ ಸ್ಫೋಟ ಆಗಿರ್ತಕ್ಕಂಥದ್ದು, ಮತ್ತು ನಮ್ಮ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿರ್ತಕ್ಕಂಥದ್ದು, ವಿಧಾನಸೌಧದಲ್ಲಿ ಏನು ರಾಜ್ಯಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಆ ನಾಜೀರ್ ಹುಸೇನ್ ಸಹಚರ್ ಅವ್ರ ಜೊತೆ ಬಂದಂಥ ಏನು ಪಾಕಿಸ್ತಾನಿ ಏಜೆಂಟ್ಗಳೇನಿದ್ರು ಅವ್ರ ವಿಧಾನಸೌಧದಲ್ಲೇ
ನಮ್ಮ ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗಿದಂಥ ಸಂದರ್ಭದಲ್ಲಿ ಅದನ್ನು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಇಂದ ಹಿಡಿದು ಸುಮಾರು ಜನ 5ಕ್ಕೂ ಹೆಚ್ಚಿಗೆ ಸಚಿವರು ಅದನ್ನು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥವ್ರು ನೋಡಿದಂಥ ಸಂದರ್ಭದಲ್ಲಿ ಇವರು ನಿಜಕ್ಕೂ ಓಟ್ಗೋಸ್ಕರ ದೇಶನ ಮಾರೋ ಮಟ್ಟದಲ್ಲೂ ಧರ್ಮನ ಮಾರೋ ಮಟ್ಟದಲ್ಲೂ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಹೇಳಿದ್ರೆ ಅವ್ರನ್ನ ಕೊಲೆ ಮಾಡಿದ್ರೂ ಸಿದ್ದರಾಮಯ್ಯನವ್ರು ಹೋಗಿ ಅವ್ರ ಮನೇಲಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ದಂಥ ಈ ಥರ ನಾವು ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ನಾವು ಯಾವತ್ತೂ ನಾವು ನೋಡಲೇ ಇಲ್ಲ. ಇವತ್ತು ನೇಹಾ ಕೊಲೆ ಆದಂಥ ಸಂದರ್ಭದಲ್ಲಿ ಲವ್ ಜಿಹಾದ್ ಇದು ಮಾಡ್ಕೊಬೇಕು ಮತಾಂತರ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದಕ್ಕೆ ಒಪ್ಪದೇ ಇರ್ತಕ್ಕಂಥ ಸಂದರ್ಭದಲ್ಲಿ 9 ಬಾರಿ ಚಾಕುವನ್ನು ಹಾಕಿ ಆ ನೇಹಾ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿರ್ತಕ್ಕಂಥ ಈ ಬೇಜವಾಬ್ದಾರಿ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಕರ್ನಾಟಕ ಜನತೆಗೆ ನಾವು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಮನೆಗೆ ಹೋಗಬೇಕು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ದಲಿತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಏನು ಅವರು ಈ ರಾಷ್ಟ್ರದ ಕಾಂಗ್ರೆಸ್ನ ಅಧ್ಯಕ್ಷರಾದರು, ಅವ್ರದೇ ಕ್ಷೇತ್ರದಲ್ಲಿ ದಲಿತರ ಮೇಲೆ ಏನು ಹಲ್ಲೆ ಆಗುತ್ತೆ, ಕೊಲೆ ಆಗುತ್ತೆ, 24 ಗಂಟೆನೂ ಆದ್ರೂ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಕೇಸನ್ನು ಹಾಕದೆ ಆ ಅಪರಾಧಿನ ಅರೆಸ್ಟ್ ಮಾಡದೆ ಇರ್ತಕ್ಕಂಥದ್ದು ಇದು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರೈತರು ಸುಮಾರು 690 ಜನಕ್ಕೂ ಹೆಚ್ಚಿಗೆ 11 ತಿಂಗಳಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ರೈತರಿಗೆ ಸಹಕಾರ ಕೊಡದೆ ಅವರ ಬಜೆಟಲ್ಲೂ ರೈತರ ಮೀಸಲಿಟ್ಟಿದ್ದಂಥ ಹಣವನ್ನು ಸುಮಾರು 17% ಕಮ್ಮಿ ಮಾಡಿರ್ತಕ್ಕಂಥದ್ದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಪರೀಕ್ಷೆ ಬರೆಯಕ್ಕೆ ಹೋದಂಥ ನಮ್ಮ ಹಿಂದೂ ಹೆಣ್ಮಕ್ಳು ಹೋದಂಥ ಸಂದರ್ಭದಲ್ಲಿ ಅವರ ತಾಳಿಯನ್ನು ಬಿಚ್ಚಿ ಹೊರಗಡೆ ಇಟ್ಬಿಟ್ಟು ಬನ್ನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳಿಗೆ ನಾವು ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಇವತ್ತೇನು ನಮ್ಮ ರಾಷ್ಟ್ರದ